ನಮಸ್ಕಾರ ಸ್ನೇಹಿತರೆ, 2019 ಆಗಸ್ಟ್ 5 ಭಾರತದ ಇತಿಹಾಸದಲ್ಲಿ ಇದೊಂದು ಐತಿಹಾಸಿಕ ದಿನ. ಆರ್ಟಿಕಲ್ 370 ಹೋಯಿತು. ಜಮ್ಮು ಕಾಶ್ಮೀರದಿಂದ ಲಡಾಖ್ ಪ್ರತ್ಯೇಕ ಆಯಿತು. ಆಗೆಲ್ಲ ಅಂದ್ಕೊಂಡಿದ್ದೇನೋ ಇನ್ನು ಮುಂದೆ ಒಂದೇ ಭಾರತ, ಒಂದೇ ಸಂವಿಧಾನ, ಜಮ್ಮು ಕಾಶ್ಮೀರ ಒಟ್ಟಾಗಿರುತ್ತೆ ಅಂತ. ಆದ್ರೀಗ 7 ವರ್ಷದಲ್ಲಿ ಜಮ್ಮು ಕಾಶ್ಮೀರದ ಕಣಿವೆಯಿಂದ ಮತ್ತೊಂದು ವಿಭಜನೆಯ ಕೂಗು ಹೊರಬರ್ತಾ ಇದೆ. ಈ ಬಾರಿ ಕೂಗು ಹೊರಗೆ ಬರ್ತಿರೋದು ದಿಲ್ಲಿಯಿಂದಲ್ಲ, ಪಾಕಿಸ್ತಾನದಿಂದಲ್ಲ, ಬದಲಿಗೆ ಜಮ್ಮು ಒಳಗಿಂದಲೇ, ಶ್ರೀನಗರದ ಒಳಗಿಂದಲೇ. ಎಸ್, ಒಂದ್ ಕಡೆ ಜಮ್ಮು ನಾಯಕರು ನಮಗೆ ಕಾಶ್ಮೀರದ ಸಹವಾಸವೇ ಬೇಡ, ನಮ್ಮ ಪಾಡಿಗೆ ನಮ್ಮನ್ನ ಸಪರೇಟ್ ಸ್ಟೇಟ್ ಕೊಟ್ಟು ಬಿಟ್ಬಿಡಿ ಅಂತ ಬೀದಿಗಿಳಿದಿದ್ರೆ, ಇನ್ನೊಂದ್ ಕಡೆ ಅಚ್ಚರಿ ಅನ್ನೋ ರೀತಿಯಲ್ಲಿ ಕಾಶ್ಮೀರದ ಪ್ರಭಾವಿ ನಾಯಕರು ಎಸ್, ನಿಮಗೂ ನಮಗೂ ಆಗಿ ಬರಲ್ಲ, ಬನ್ನಿ ಡಿವೋರ್ಸ್ ತಗೊಂಡು ಬೇರೆ ಆಗ್ಬಿಡೋಣ ಅನ್ನೋ ಬಾಂಬ್ ಸಿಡಿಸಿದ್ದಾರೆ. ಇದರ ನಡುವೆ ಕಾಶ್ಮೀರಿ ಪಂಡಿತರು ಕೂಡ ಪನ್ನೂನ್ ಕಾಶ್ಮೀರ್ ಅನ್ನೋ ಪ್ರತ್ಯೇಕ ಜಾಗದ ಬೇಡಿಕೆ ಇಡ್ತಾ ಇದ್ದಾರೆ. ಅಷ್ಟಕ್ಕೂ ಏನಿದು ಹೊಸ ಕಿರಿಕಿರಿ? ಕಣಿವೆ ರಾಜ್ಯದಲ್ಲಿ ವಿಭಜನೆಯ ಕೂಗು ಎದ್ದಿರೋದು ಯಾಕೆ? ಜಮ್ಮು ಕಾಶ್ಮೀರ ಬೇರೆಯಾಗೋದು ರಾಷ್ಟ್ರಕ್ಕೆ ಒಳ್ಳೆಯದಾ? ಇದರ ಕಂಪ್ಲೀಟ್ ಇನ್ ಡೆಪ್ತ್ ಅನಾಲಿಸಿಸ್ನ ಇವತ್ತಿನ ವರದಿಯಲ್ಲಿ ನೋಡ್ತಾ ಹೋಗೋಣ. ಮಸ್ತ್ ಮಗ ಚಾನಲ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಜಮ್ಮು ಬೇರೆ, ಕಾಶ್ಮೀರ ಬೇರೆ. ಹೊತ್ತಿತ್ತು ಹೊಸ ಬೆಂಕಿ. ಯಾಕೆ ಸಡನ್ ಆಗಿ ಏನಾಯ್ತು? ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರೋ ಹಾಗೆ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಜಮ್ಮು ಕಾಶ್ಮೀರಕ್ಕೆ ಶೀಘ್ರದಲ್ಲಿ ಸ್ಟೇಟ್ ಹುಡ್ ಅಂದರೆ ಪೂರ್ಣ ಪ್ರಮಾಣದ ರಾಜ್ಯದ ಸ್ಥಾನಮಾನ ಸಿಗಬೇಕು. ಹೋದ ವರ್ಷ ಅಂದರೆ 2025 ಅಕ್ಟೋಬರ್ನಲ್ಲಿ ಸುಪ್ರೀಂ ಕೋರ್ಟ್ ಕೇಂದ್ರ ಸರ್ಕಾರಕ್ಕೆ ಬಗ್ಗೆ ಟೈಮ್ ಲೈನ್ ಕೇಳಿತ್ತು. ಆಗ ಅಲ್ಲಿ ಎಲೆಕ್ಷನ್ ಆಗಿ ನ್ಯಾಷನಲ್ ಕಾನ್ಫರೆನ್ಸ್ ನೇತೃತ್ವದ ಸರ್ಕಾರ ಕೂಡ ಬಂದಿದೆ. ಸೊ ಈಗ ದೊಡ್ಡ ಪ್ರಶ್ನೆ ಉದ್ಭವ ಆಗಿದೆ. ರಾಜ್ಯದ ಸ್ಥಾನ ಕೊಡುವಾಗ 2019ಕ್ಕೂ ಮುಂಚೆ ಇದ್ದ ಹಾಗೆ ಹಳೆಯ ಜಮ್ಮು ಕಾಶ್ಮೀರವನ್ನೇ ಒಂದಾಗಿ ರೀಸ್ಟೋರ್ ಮಾಡಬೇಕಾ, ಅಥವಾ ಈಗಿರೋ ಕೇಂದ್ರಾಡಳಿತ ಪ್ರದೇಶವನ್ನೇ ಕಟ್ ಮಾಡಿ 2 ಹೊಸ ರಾಜ್ಯಗಳನ್ನು ಸೃಷ್ಟಿ ಮಾಡಬೇಕಾ ಅನ್ನೋ ಡಿಬೇಟ್ ಶುರುವಾಗಿದೆ. ಆಲ್ರೆಡಿ ಬೆಂಕಿ ಇತ್ತು, ಅದಕ್ಕೀಗ ತುಪ್ಪ ಸುರಿದಿದ್ದಾರೆ ಜಮ್ಮುನ ಪ್ರಭಾವಿ ಬಿಜೆಪಿ ನಾಯಕ ಶ್ಯಾಮ್ ಲಾಲ್ ಶರ್ಮಾ. ಏನು ಹೇಳಿದಾರೆ ಗೊತ್ತಾ ಅವರು? ಜಮ್ಮುಗೆ ಪ್ರತ್ಯೇಕ ರಾಜ್ಯ ಬೇಕು, ನಾವು ಕಾಶ್ಮೀರದ ಹಂಗಲ್ಲಿ ಬದುಕಲ್ಲ, ನೀವು ರಾಜ್ಯ ಸ್ಥಾನಮಾನ ಕೊಡುವಾಗ ಜಮ್ಮುನ ಪ್ರತ್ಯೇಕ ರಾಜ್ಯ ಅಂತ ಡಿಕ್ಲೇರ್ ಮಾಡಬೇಡಿ ಅಂತ ಓಪನ್ ಆಗಿ ಆಗ್ರಹ ಮಾಡಿದ್ದಾರೆ. ನಮಗೆ ಅವರ ಸಹವಾಸ ಬೇಡ, ನಮ್ಮ ಪಾಡಿಗೆ ನಮ್ಮನ್ನ ಬಿಟ್ಬಿಡಿ ಅನ್ನೋದು ಅವರ ಸ್ಟೇಟ್ಮೆಂಟ್. ಶ್ಯಾಮ್ ಲಾಲ್ ಹೇಳಿಕೆ ಬೆನ್ನಲ್ಲೇ ಅನೇಕ ಜಮ್ಮು ನಾಯಕರು, ಸಂಘಟನೆಗಳು ಕೂಡ ಹೌದೌದು ನಮ್ಮನ್ನ ಪ್ರತ್ಯೇಕ ಮಾಡಿ, ಕಾಶ್ಮೀರದೊಂದಿಗೆ ನಮಗೆ ಹೊಂದಾಣಿಕೆ ಆಗ್ತಾ ಇಲ್ಲ ಅಂತ ಹಠಕ್ಕೆ ಬಿದ್ದಿದ್ದಾರೆ. ಆದ್ರೆ ಇಷ್ಟು ವರ್ಷ ಕಾಶ್ಮೀರ ನಮ್ದು, ನಾವೆಲ್ಲ ಒಂದೇ ಅಂತ ಇದ್ದ ಜಮ್ಮು ನಾಯಕರಿಗೆ ಈ ತರ ಸಡನ್ ಆಗಿ ಬೇರೆ ಆಗಬೇಕು ಅಂತ ಅನಿಸ್ತಿರೋದು ಯಾಕೆ? ಜಮ್ಮುನ ಅಸಲಿ ಆಕ್ರೋಶ ಏನು? ಪಾಯಿಂಟ್ ಬೈ ಪಾಯಿಂಟ್ ಇದನ್ನ ನೋಡ್ಬೇಕು ನಾವು. ಜಮ್ಮುಗೆ ಮಲತಾಯಿ ಧೋರಣೆ. ಜಮ್ಮು ಜನರದ್ದು 3 ಮುಖ್ಯ ಕಾರಣಗಳು. ರೀಸನ್ ನಂಬರ್ 1, ತಾರತಮ್ಯ ಮತ್ತು ಮಲತಾಯಿ ಧೋರಣೆ. ಜಮ್ಮು ನಾಯಕರು ಹೇಳೋ ಪ್ರಕಾರ ಐತಿಹಾಸಿಕವಾಗಿ ಜಮ್ಮು ಕಾಶ್ಮೀರ ಆಡಳಿತ ಮತ್ತು ಅಧಿಕಾರ ಯಾವತ್ತೂ ಕಾಶ್ಮೀರ ಕಣಿವೆ ಕೇಂದ್ರಿತವಾಗಿದೆ. ಶ್ರೀನಗರಕ್ಕೆ ಸಿಗೋ ಮರ್ಯಾದೆ ಜಮ್ಮುಗೆ ಸಿಗದೇ ಇಲ್ಲ. ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನ್ಗಳು, ಸೆಂಟ್ರಲ್ ಯೂನಿವರ್ಸಿಟಿಗಳು, ಟೂರಿಸಂ ಫಂಡ್ಸ್, ಅಭಿವೃದ್ಧಿ ಯೋಜನೆ ಎಲ್ಲವೂ ಶ್ರೀನಗರ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಿಗೆ ಹೋಗುತ್ತೆ. ದುಡಿಯೋದು ಜಮ್ಮು, ಉಣ್ಣೋದು ಕಾಶ್ಮೀರ ಅನ್ನೋದು ಇವರ ಆರೋಪ. ಯಾಕಂದರೆ ಜಮ್ಮು ಭಾಗ ರಾಜ್ಯದ ಆರ್ಥಿಕತೆಗೆ, ಪವರ್ ಜನರೇಷನ್ಗೆ ಮತ್ತು ಟ್ಯಾಕ್ಸ್ ಕಲೆಕ್ಷನ್ಗೆ ಅತಿ ಹೆಚ್ಚು ಕೊಡುಗೆ ಕೊಡುತ್ತೆ. ಜಮ್ಮು ಕಾಶ್ಮೀರದ ಸುಮಾರು 80% ವಿದ್ಯುತ್ ಜಮ್ಮುನಲ್ಲಿ ಉತ್ಪಾದನೆಯಾಗುತ್ತೆ. ಅಲ್ಲದೆ ಜಮ್ಮುನ ಕೃಷಿ ವಲಯ ಕಾಶ್ಮೀರಕ್ಕಿಂತ ಸ್ಟ್ರಾಂಗ್ ಇದೆ. ಆದ್ರೆ ಅಭಿವೃದ್ಧಿ ವಿಚಾರಕ್ಕೆ ಬಂದಾಗ ಮಾತ್ರ ನಮ್ಗೆ ಬರೀ ಚಿಪ್ಪು ಅನ್ನೋದು ಜಮ್ಮು ಜನರ ಆಕ್ರೋಶ. ಬನ್ನಿ 2025 ಅಧಿಕೃತ ಲೆಕ್ಕಾಚಾರವನ್ನೇ ನೋಡೋಣ. ಒಂದು ಅಂದಾಜಿನ ಪ್ರಕಾರ ಜಮ್ಮು ವಿಭಾಗದಿಂದ ರಾಜ್ಯದ ಬೊಕ್ಕಸಕ್ಕೆ ಬಂದಿರೋ GST ಮತ್ತು ಇತರ ರೆವೆನ್ಯೂ ಬರೋಬ್ಬರಿ 5,248 ಕೋಟಿ ರೂಪಾಯಿ. ಕಾಶ್ಮೀರ ಸೈಡ್ನಿಂದ ಬಂದಿರೋದು ಬರೀ 2,357 ಕೋಟಿ ರೂಪಾಯಿ. ಅಂದ್ರೆ ಕಾಶ್ಮೀರ ಕಂಪೇರ್ ಮಾಡಿದ್ರೆ ಡಬಲ್ ದುಡ್ಡನ್ನ ಜಮ್ಮು ಭಾಗ ಕೊಡ್ತಾ ಇದೆ. ರೀಸನ್ ನಂಬರ್ 2, ರಾಜಕೀಯ ಪ್ರಾತಿನಿಧ್ಯ. ಸ್ವಲ್ಪ ಇತಿಹಾಸ ಕೆದಕಿ ನೋಡಿದ್ರೆ ಅರ್ಥ ಆಗುತ್ತೆ. JNK ಜಮ್ಮು ಕಾಶ್ಮೀರ ಮುಖ್ಯಮಂತ್ರಿಗಳ ಪಟ್ಟಿಯನ್ನು ನೋಡಿ. ಶೇಖ್ ಅಬ್ದುಲ್ಲಾ, ಫಾರೂಕ್ ಅಬ್ದುಲ್ಲಾ, ಮುಫ್ತಿ ಮಹಮ್ಮದ್ ಸಯೀದ್, ಒಮರ್ ಅಬ್ದುಲ್ಲಾ, ಮೆಹಬೂಬಾ ಮುಫ್ತಿ, ಇವರೆಲ್ಲರೂ ಯಾರು? ಒಂದೇ ಫ್ಯಾಮಿಲಿಯವರು. ಮುಫ್ತಿ ಫ್ಯಾಮಿಲಿ ಇಲ್ಲ ಅಬ್ದುಲ್ಲಾ ಫ್ಯಾಮಿಲಿ, ಎಲ್ಲರೂ ಕಾಶ್ಮೀರ ಕಣಿವೆಯವರೇ. ಮತ್ತೆ ಜಮ್ಮು ಭಾಗದ ನಾಯಕರು CM ಆಗಿರೋದು ಇತಿಹಾಸದಲ್ಲೇ ತೀರಾ ವಿರಳ ಅಥವಾ ಇಲ್ವೇ ಇಲ್ಲ. ಸೊ ನಾವು ಬರೀ ಆಳಿಸ್ಕೊಳ್ತಾನೆ ಬರ್ತಾ ಇದ್ದೀವಿ, ಆಳಕ್ಕೆ ನಮಗೆ ಅವಕಾಶನೇ ಸಿಗ್ತಾ ಇಲ್ಲ, ನಮಗೆ ರೆಪ್ರೆಸೆಂಟೇಷನ್ನೇ ಇಲ್ಲ ಅನ್ನೋದು ಜಮ್ಮು ಜನರ ಭಾವನೆ. 3ನೇ ಮತ್ತು ಅತಿ ಮುಖ್ಯ ಕಾರಣ ಕಲ್ಚರಲ್ ಡಿಫರೆನ್ಸ್. ಜಮ್ಮು ಕಾಶ್ಮೀರ ಮ್ಯಾಪ್ ನೋಡೋಕೆ ಅಂಟ್ಕೊಂಡಿರ್ಬೋದು, ಆದರೆ ಸಾಂಸ್ಕೃತಿಕವಾಗಿ ಇವೆರಡು ಉತ್ತರ ದಕ್ಷಿಣ ಧ್ರುವಗಳು. 2011 ಜನಗಣತಿ ಪ್ರಕಾರ ಜಮ್ಮು ಭಾಗದಲ್ಲಿ ಹಿಂದೂಗಳು ಬಹುಸಂಖ್ಯಾತರು, ಆದರೆ ಭಯಾನಕ ಮೆಜಾರಿಟಿ ಅಲ್ಲ, 65% ಮೆಜಾರಿಟಿ. ಆದರೆ ಜಮ್ಮು ಜಿಲ್ಲೆಗೆ ಬಂದಾಗ 84% ಹಿಂದೂಸ್ ಇದ್ದಾರೆ.
ಓವರಾಲ್ ಜಮ್ಮುನಲ್ಲಿ 65% ಹಿಂದೂಗಳಿದ್ದಾರೆ. ಇವ್ರದ್ದು ಡೋಗ್ರಾ ಸಂಸ್ಕೃತಿ, ಡೋಗ್ರಿ ಇವರ ಭಾಷೆ, ಇವರ ನಂಟು ಪಂಜಾಬ್ ಮತ್ತು ಹಿಮಾಚಲದ ಕಲ್ಚರ್ ಜೊತೆಗೆ ಅಂಟ್ಕೊಂಡಿದೆ. ಆದರೆ ಕಾಶ್ಮೀರ ಕಣಿವೆಗೆ ಹೋದಾಗ ಅಲ್ಲಿ ಮುಸ್ಲಿಮರದ್ದು ಓವರ್ವೆಲ್ಮಿಂಗ್ ಮೆಜಾರಿಟಿ, 90%ಕ್ಕೂ ಅಧಿಕ ಮುಸ್ಲಿಂ ಜನಸಂಖ್ಯೆ ಇದೆ. ಅಲ್ಲಿನ ಭಾಷೆ ಕಾಶ್ಮೀರಿ, ಅಲ್ಲಿನದ್ದು ಸೂಫಿ ಪರಂಪರೆ. ನೀವು ಹಿಂದಕ್ಕೆ ಹೋದಂತೆ ಇವಾಗೆಲ್ಲ ಬದಲಾಗ್ತಿದೆ ಸಿಚುವೇಶನ್ ಸ್ವಲ್ಪ ಅಲ್ಲಿ. ಹೀಗೆ ಎರಡು ತದ್ವಿರುದ್ಧ ನಾಗರಿಕತೆಗಳನ್ನು ಬಲವಂತವಾಗಿ ಒಂದು ಪೊಲಿಟಿಕಲ್ ಮ್ಯಾರೇಜ್ ಮಾಡಿ ಕೂಡಿ ಹಾಕಲಾಗಿದೆ ಅನ್ನೋದು ಇವ್ರ ವಾದ. ಕಾಶ್ಮೀರದಲ್ಲಿ ಕಲ್ಲು ತೂರಾಟ ನಡೆದರೆ ಇಂಟರ್ನೆಟ್ ಕಟ್ ಆಗೋದು ಜಮ್ಮುನಲ್ಲಿ. ಕಾಶ್ಮೀರದ ಸಮಸ್ಯೆಗಳ ಬಿಸಿ ನಮಗೆ ಸುಮ್ಮನೆ ತಟ್ಟಿಸ್ಕೊಳ್ತಾ ಇದ್ದೇವೆ. ನಮಗೆ ಪ್ರತ್ಯೇಕ ರಾಜ್ಯ ಮಾಡಿ, ನಮ್ದೇನು ತಕರಾರೇ ಇಲ್ಲ, ಆ್ಯಕ್ಚುಲಿ ಆರಾಮಾಗಿರಕ್ಕೆ ಬಿಡಿ, ನಮ್ಮನ್ನು ಅವ್ರ ಜೊತೆ ಸೇರಿಸ್ಕೊಂಡು ನಮಗೂ ನೆಮ್ಮದಿ ಇಲ್ಲ ಯಾಕೆ ಅನ್ನೋದು ಜಮ್ಮು ಜನರ ಆಕ್ರೋಶ. ಏನೋ ಸ್ನೇಹಿತರೆ, ನೆಮ್ಮದಿ ಅಂದ್ಕೊಳ್ಳೆ ನೀವು ಕೂಡ ಪುಣ್ಯಕ್ಷೇತ್ರಗಳ ದರ್ಶನ ಪಡೆದು ನೆಮ್ಮದಿಯನ್ನು ಪಡ್ಕೋಬೇಕು ಅಂದರೆ ಜಗನ್ನಾಥಪುರಿ, ಕೋನಾರ್ಕ ಮತ್ತು ವಿರಾಜದೇವಿ ಶಕ್ತಿಪೀಠ 4 ದಿನಗಳ 7 ಸೈನ್ಸ್ ಟೂರಿಸಂನ ಪ್ಯಾಕೇಜ್ ಡೀಟೇಲ್ಸ್ ಇಲ್ಲಿದೆ. ಆಸಕ್ತರು ಕಾಲ್ ಮಾಡಿ ನಿಮ್ಮ ಟಿಕೆಟ್ ಬುಕ್ ಮಾಡಬಹುದು. ಹಾಗೆ ಮತ್ತೆ ವಿಚಾರಕ್ಕೆ ನಾವು ವಾಪಸ್ ಬರೋಣ. ಇಲ್ಲಿ ಅತಿ ಹೆಚ್ಚು ಇಂಟ್ರೆಸ್ಟಿಂಗ್ ಟ್ವಿಸ್ಟ್ ಇರೋದು ಅಂದ್ರೆ ಸ್ನೇಹಿತರೆ, ಕಾಶ್ಮೀರಿಗರಿಗೂ ಜಮ್ಮು ಸಾಕಾ? ಲೋನ್ ಬಾಂಬ್. ಲೋನ್ ಅಂದರೆ ಪರ್ಸನಲ್ ಲೋನ್, ಹೋಮ್ ಲೋನ್, ಆ ಲೋನ್ ಅಲ್ಲ, ಮನುಷ್ಯ ಸಜ್ಜಾದ್ ಲೋನ್ ಹೇಳ್ತೀವಿ ಅವ್ರ ಬಗ್ಗೆ. ಇಲ್ಲಿ ಅತಿ ಹೆಚ್ಚು ಇಂಟ್ರೆಸ್ಟಿಂಗ್ ಮತ್ತು ಟ್ವಿಸ್ಟ್ ಇರೋ ವಿಚಾರ ಇದು. ಕೇವಲ ಜಮ್ಮು ಮಾತ್ರ ಅಲ್ಲ, ಇತ್ತೀಚೆಗೆ ಕಾಶ್ಮೀರಿ ನಾಯಕರುಗಳು ಕೂಡ ನಮಗೂ ಜಮ್ಮು ಜೊತೆ ಇರೋಕ್ಕೆ ಇಷ್ಟನೇ ಇಲ್ಲ ಸ್ವಾಮಿ ಅಂತ ಹೇಳೋಕೆ ಶುರು ಮಾಡಿದ್ದಾರೆ. ಪೀಪಲ್ಸ್ ಕಾನ್ಫರೆನ್ಸ್ ಮುಖ್ಯಸ್ಥ ಸಜ್ಜಾದ್ ಲೋನ್ ಶ್ರೀನಗರದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡ್ತಾ ಒಂದು ಪೊಲಿಟಿಕಲ್ ಬಾಂಬ್ ಸಿಡಿಸಿದ್ರು. ಅವ್ರು ಏನು ಹೇಳಿದ್ರು ಗೊತ್ತಾ? ಬಹುಶಃ ಜಮ್ಮು ಮತ್ತು ಕಾಶ್ಮೀರ ನಡುವೆ ಒಂದು ಸೌಹಾರ್ದಯುತ ವಿಚ್ಛೇದನಕ್ಕೆ ಟೈಮ್ ಬಂದಾಗಿದೆ. ಜಮ್ಮು ಈಗ ಕಾಶ್ಮೀರಿಗಳನ್ನು ಹೊಡೆಯೋಕೆ ಬಳಸೋ ಕೋಲಿನ ಥರ ಆಗಿ ಹೋಗಿದೆ ಅನ್ನೋ ಹೇಳಿಕೆ ಕೊಟ್ಟರು. ಅವರ ಮಾತಿನ ಅರ್ಥ ಸಿಂಪಲ್. ಜಮ್ಮು ಜನರಿಗೆ ಮತ್ತು ನಾಯಕರಿಗೆ ಕಾಶ್ಮೀರಿಗಳ ಮೇಲೆ ಸಿಟ್ಟಿದೆ. ಅವ್ರು ನಮ್ಮನ್ನು ಯಾವಾಗಲೂ ಶತ್ರುಗಳಂತೆ, ರಾಷ್ಟ್ರ ವಿರೋಧಿಗಳಂತೆ ನೋಡ್ತಾರೆ. ನಮ್ಮನ್ನು ಅವರು ಒಂದು ಹೊರೆ, ಭಾರ ಥರ ಅಂದ್ಕೊಳ್ತಾರೆ, ಬರ್ಡನ್ ಥರ. ಒಂದೇ ಮನೆಯಲ್ಲಿ ದಿನ ಜಗಳ ಆಡಿಕೊಂಡು ಒಬ್ರನ್ನೊಬ್ರು ಅನುಮಾನದಿಂದ ನೋಡಿಕೊಂಡು ನರಕ ಅನುಭವಿಸೋದು ಯಾಕೆ? ಚೆನ್ನಾಗಿ ಮಾತಾಡಿಕೊಂಡು ಡಿವೋರ್ಸ್ ಮಾಡ್ಕೊಂಡ್ಬಿಡೋಣ, ಅಕ್ಕಪಕ್ಕದ ಮನೆಯವ್ರ ಥರ, ನೆರೆಹೊರೆಯವ್ರ ಥರ ಇರೋಣ, 2 ಬೇರೆ ಬೇರೆ ಸ್ಟೇಟ್ ಆಗಿ ಅಂತ ಸಜ್ಜಾದ್ ಲೋನ್ ಹೇಳ್ತಾ ಇದ್ದಾರೆ. ಇದು ಕಾಶ್ಮೀರಿ ಪಾಲಿಟಿಕ್ಸ್ನಲ್ಲಿ ಸಂಚಲನ ಕಾರಣ ಆಗಿದೆ. 3ನೇ ತುಂಡು, ಪಂಡಿತರ ಪಟ್ಟು. ಇಲ್ಲಿಗೆ ಮುಗುದಿಲ್ಲ, 2 ಪೀಸ್ ಅಲ್ಲ 3 ಪೀಸ್ ಮಾಡೋಣ ಜಮ್ಮು ಕಾಶ್ಮೀರವನ್ನ ಅಂತ 3ನೇದೊಂದು ಪ್ರಬಲವಾದ ವಾದ ಹೊರಗೆ ಬರ್ತಾ ಇದೆ. ಭಾವನಾತ್ಮಕವಾದ ಕೂಗಿದ್ದು ಕಾಶ್ಮೀರಿ ಪಂಡಿತರದ್ದು. 90ರ ದಶಕದಲ್ಲಿ ಕಣಿವೆನಲ್ಲಿ, ಎಲ್ಲಿ ಜಮ್ಮುನಲ್ಲ, ಕಾಶ್ಮೀರಿ ಕಣಿವೆನಲ್ಲಿ ದೊಡ್ಡ ಪ್ರಮಾಣದಲ್ಲಿದ್ದ ಕಾಶ್ಮೀರಿ ಪಂಡಿತರನ್ನು ಒದ್ದು ಓಡಿಸಲಾಯಿತು ಹಿಂಸೆ ಕೊಟ್ಟು. ಲಕ್ಷಾಂತರ ಪಂಡಿತರು ಇವತ್ತಿಗೂ ನಿರಾಶ್ರಿತರಾಗಿ ಅಲಿತಾ ಇದ್ದಾರೆ. ಇವರೆಲ್ಲ ಸೇರಿ ಪನೂನ್ ಕಾಶ್ಮೀರ, ನಮ್ಮ ಕಾಶ್ಮೀರ ಅನ್ನೋ ಬ್ಯಾನರ್ ನಡಿಯಲ್ಲಿ ಒಂದು ಡಿಫರೆಂಟ್ ಬೇಡಿಕೆ ಇಟ್ಟಿದ್ದಾರೆ. ಅದೇನು ಅಂದರೆ ಕಾಶ್ಮೀರ ಕಣಿವೆಯ ಒಳಗಡೆ, ಜಮ್ಮುನಲ್ಲ, ಕಣಿವೆಯ ಒಳಗಡೆನೆ ಪ್ರತ್ಯೇಕವಾದ ಸುರಕ್ಷಿತವಾದ ಕೇಂದ್ರಾಡಳಿತ ಪ್ರದೇಶ, ಸೆಪರೇಟ್ ಯೂನಿಯನ್ ಟೆರಿಟರಿ ನಮಗೆ ಬೇಕು. ಅಲ್ಲಿ ನಮ್ಮ ಭದ್ರತೆಗೆ ಸಂವಿಧಾನಾತ್ಮಕವಾದ ರಕ್ಷಣೆಯನ್ನು ಕೊಡಬೇಕು. ಅದು ಭಾರತದ ಸಂವಿಧಾನವನ್ನು ಸಂಪೂರ್ಣವಾಗಿ ಒಪ್ಪುವ ಭೂಭಾಗ ಆಗಿರಬೇಕು ಅನ್ನೋ ಆಗ್ರಹ ಮುಂದಿಟ್ಟಿದ್ದಾರೆ. ಸ್ನೇಹಿತರೆ, ಇದೇ 2026ರ ಜನವರಿಯಲ್ಲಿ ಜಮ್ಮುನ ಜಗ್ತಿ ಪ್ರದೇಶದಲ್ಲಿ ಸಾವಿರಾರು ಪಂಡಿತರು ಸೇರಿ ಹೈವೇ ಬ್ಲಾಕ್ ಮಾಡಿ ಬೃಹತ್ ಪ್ರತಿಭಟನೆ ಕೂಡ ಮಾಡಿದ್ರು. ಅವರ ವಾದ ತುಂಬಾನೇ ಎಮೋಷನಲ್ ಆಗಿದೆ. 1990ರಲ್ಲಿ ನಮ್ಮನ್ನ ಓಡಿಸಿದ್ರು. ಈಗ ನಾವು ವಾಪಸ್ ಕಾಶ್ಮೀರಕ್ಕೆ ಹೋಗಬೇಕು ಅಂದರೆ ನಮ್ಮ ಸೇಫ್ಟಿಗೆ ಗ್ಯಾರಂಟಿ ಬೇಕು. ಆ ಗ್ಯಾರಂಟಿ ಸಿಗೋದು ನಮಗೆ ಸಪರೇಟ್ ಹೋಮ್ ಲ್ಯಾಂಡ್ ಸಿಕ್ಕಾಗ ಮಾತ್ರ. ಜಮ್ಮು ಬೇರೆ ಆದರೂ ಕೂಡ ನಮಗೇನು ಉಪಯೋಗ ಇಲ್ಲ. ನಾವು ಕಾಶ್ಮೀರ ಕಣಿವೆಯ ಮಣ್ಣಿನ ಮಕ್ಕಳು, ನಾವು ಜಮ್ಮುನವರಲ್ಲ, ನಾವು ಕಣಿವೆಯವರು. ನಮಗೆ ಕಣಿವೆಯಲ್ಲೇ ಮತ್ತೆ ವಾಪಸ್ ಜಾಗ ಬೇಕು ಅನ್ನೋದು ಕಾಶ್ಮೀರಿ ಪಂಡಿತರ ಹಠ. ಅಂದ್ರೆ ಪರಿಸ್ಥಿತಿ ಹೇಗಾಗಿದೆ ಅಂದ್ರೆ ಈಗ JNK ಈಗ ಕೇವಲ 2 ಅಲ್ಲ 3 ಭಾಗ ಆಗೋ ಸಾಧ್ಯತೆ ಬಗ್ಗೆನೂ ಕೂಡ ಮಾತುಗಳು ಬರ್ತಾ ಇದ್ದಾವೆ. ಪಾಕಿಸ್ತಾನಿ ಅಜೆಂಡಾ, ಅಬ್ದುಲ್ಲಾ ಆರೋಪ. ಎಸ್, ಜಮ್ಮು ಕಾಶ್ಮೀರದಲ್ಲಿ ಅಧಿಕಾರದಲ್ಲಿರೋ ನ್ಯಾಷನಲ್ ಕಾನ್ಫರೆನ್ಸ್ ಪಾರ್ಟಿ ಮತ್ತು ಅದರ ಮುಖ್ಯಮಂತ್ರಿ ಒಮರ್ ಅಬ್ದುಲ್ಲಾ, ಶೇಖ್ ಅಬ್ದುಲ್ಲಾರ ಮೊಮ್ಮಗ ಫಾರೂಕ್ ಅಬ್ದುಲ್ಲಾರ ಮಗ ಮುಖ್ಯಮಂತ್ರಿ ಒಮರ್ ಅಬ್ದುಲ್ಲಾ ಈ ವಿಭಜನೆ ಪ್ರಸ್ತಾವವನ್ನ ತೀವ್ರವಾಗಿ ವಿರೋಧಿಸ್ತಾ ಇದ್ದಾರೆ. ಇದು ಪಾಕಿಸ್ತಾನದ ಸಂಚು ಅಂತ ಕರೀತಾ ಇದ್ದಾರೆ ಅವರು. ಅವ್ರು ಹೇಳೋ ಪ್ರಕಾರ ಜಮ್ಮು ಕಾಶ್ಮೀರ ವಿಭಜನೆ ಮಾಡೋದು ಪಾಕಿಸ್ತಾನಿ ಮತ್ತು ISI ಅಜೆಂಡಾ. ಅದನ್ನ ಸಪೋರ್ಟ್ ಮಾಡೋರು ಪರೋಕ್ಷವಾಗಿ ಪಾಕಿಸ್ತಾನದ ಪ್ರೊಪಗಾಂಡವನ್ನ ರನ್ ಮಾಡ್ತಿದ್ದಾರೆ ಅಂತ ಗುಡುಗಿದ್ದಾರೆ. ರಾಜ್ಯ ವಿಭಜನೆ ಸಾಧ್ಯನೇ ಇಲ್ಲ ಅನ್ನೋದು ಅವರ ಸ್ಟ್ಯಾಂಡ್. ಫಾರೂಕ್ ಅಬ್ದುಲ್ಲಾ ಕೂಡ ಇದನ್ನ ಒಪ್ತಾ ಇಲ್ಲ. ಯಾಕೆ? ಬರೀ ದೇಶ ಪ್ರೇಮನ ಅಥವಾ ಇದರ ಹಿಂದೆ ಅವರ ಲೆಕ್ಕಾಚಾರ ಏನಾದ್ರೂ ಇದೆಯಾ? ಮೇಲ್ನೋಟಕ್ಕೆ ಇವರು ವಾದ ಏನು ಅಂದ್ರೆ ರಾಜ್ಯವನ್ನ ಧರ್ಮದ ಆಧಾರದ ಮೇಲೆ ಒಡೆಯೋದು ತಪ್ಪು. ಇದು ಜಮ್ಮು ಕಾಶ್ಮೀರದ ಕಾಶ್ಮೀರಿಯತ್ ಅಸ್ಮಿತೆಯನ್ನ ಅಂದ್ರೆ ಕಾಶ್ಮೀರಿ ತನವನ್ನ ನಾಶ ಮಾಡುತ್ತೆ ಅಂತಾರೆ. ಆದ್ರೆ ಇದರ ಹಿಂದಿರೋ ಪಾಲಿಟಿಕ್ಸ್ ಅಷ್ಟು ಸಿಂಪಲ್ ಇಲ್ಲ ನೋಡಿ. 2022ರ ಡಿಲಿಮಿಟೇಷನ್ ಕ್ಷೇತ್ರ ಮರು ವಿಂಗಡಣೆ ನಂತರ ಜಮ್ಮು ಭಾಗಕ್ಕೆ 43 ಸೀಟು ಮತ್ತು ಕಾಶ್ಮೀರ ಭಾಗಕ್ಕೆ 47 ಸೀಟ್ಗಳು ಸಿಕ್ಕಿವೆ. ಜಮ್ಮುನ ರಾಜಕೀಯ ಶಕ್ತಿ ಹೆಚ್ಚಾಗಿದೆ. ಈಗೇನಾದ್ರೂ ಜಮ್ಮು ಕೈಬಿಟ್ಟು ಹೋದ್ರೆ ಉಳಿದುಕೊಳ್ಳೋ ಕಾಶ್ಮೀರ ಕಣಿವೆ ಕೇವಲ ಮುಸ್ಲಿಂ ಬಾಹುಳ್ಯದ ಒಂದು ಚಿಕ್ಕ ತುಂಡಾಗಿ ಉಳಿಯುತ್ತೆ.
ಆಗ ದಿಲ್ಲಿ ಮುಂದೆ ಇವರ ಬಾರ್ಗೇನಿಂಗ್ ಪವರ್ ತುಂಬಾ ಕಮ್ಮಿ ಆಗುತ್ತೆ. ಜಮ್ಮು ಜೊತೆಗಿದ್ರೆ ಮಾತ್ರ ಒಂದು ದೊಡ್ಡ ರಾಜ್ಯ, ವೈವಿಧ್ಯಮಯ ರಾಜ್ಯ ಅಂತ ಕರೆಸ್ಕೊಳ್ಳುತ್ತೆ. ಇಲ್ಲದೆ ಹೋದ್ರೆ 90%ಗೂ ಅಧಿಕ ಮುಸ್ಲಿಮರಿರೋ ಒಂದು ರಾಜ್ಯವಾಗಿ, ಸಣ್ಣ ರಾಜ್ಯವಾಗಿ ಉಳ್ಕೊಂಡ್ಬಿಡುತ್ತೆ. ಭಾರತದಲ್ಲಿ ಇದುವರೆಗೆ ಆ ಥರದ್ದು ಯಾವುದೂ ಇಲ್ಲವೇ ಇಲ್ಲ. 90% ಮುಸ್ಲಿಮ್ ಇರೋ ಒಂದು ಫುಲ್ ಪ್ಲೆಜ್ಡ್ ಸ್ಟೇಟ್, ಪೂರ್ಣ ಪ್ರಮಾಣದ್ದು. ಇದು ಆ ಥರ ಆಗ್ಬಿಡುತ್ತೆ ಕಾಶ್ಮೀರ. ಇದು ಅದಕ್ಕೆ ಒಮರ್ ಅಬ್ದುಲ್ಲಾ ನಾವು ಒಡೆಯೋಕ್ ಬಿಡಲ್ಲ, ಒಗ್ಗಟ್ಟಾಗಿರ್ತೀವಿ ಅಂತ ಶಪಥ ಮಾಡಿದ್ದಾರೆ. ಇತ್ತ PDP ನಾಯಕಿ ಮೆಹಬೂಬಾ ಮುಫ್ತಿ ಕೂಡ ಇದು ದ್ವಿರಾಷ್ಟ್ರ ಸಿದ್ಧಾಂತವನ್ನ, 2 ನೇಷನ್ ಥಿಯರಿಯನ್ನು ಒಪ್ಕೊಂಡಂಗಾಗುತ್ತೆ. ಧರ್ಮದ ಆಧಾರದಲ್ಲಿ ದೇಶ ವಿಭಜನೆ ಆಗಿತ್ತಲ್ಲ ಅವತ್ತು, ಅದನ್ನ ಮತ್ತೆ ತರ್ತಾ ಇದ್ದೀರಾ ಅನ್ನೋ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮುಂದೇನು ಲಾಭ ನಷ್ಟದ ಲೆಕ್ಕಾಚಾರ. ಕಡೆದಾಗಿ ಈ ಎಲ್ಲ ವಾದ ವಿವಾದಗಳನ್ನ ಪಕ್ಕಕ್ಕಿಟ್ಟು ಭಾರತದ ಹಿತದೃಷ್ಟಿಯಿಂದ, ನ್ಯಾಷನಲ್ ಇಂಟ್ರೆಸ್ಟ್ ಅದನ್ನ ಮೈಂಡಲ್ಲಿ ಇಟ್ಕೊಂಡು ನೋಡೋದಾದ್ರೆ, ಜಮ್ಮು ಮತ್ತು ಕಾಶ್ಮೀರ ಬೇರೆ ಬೇರೆ ಆದ್ರೆ ಭಾರತಕ್ಕೆ ಲಾಭನ ನಷ್ಟನ? ಇದು ಬಹಳ ದೊಡ್ಡ ಪ್ರಶ್ನೆ ಅಲ್ವಾ. ಮೊದಲಿಗೆ ಲಾಭದ ಲೆಕ್ಕಾಚಾರಗಳನ್ನು ನೋಡಿದ್ರೆ, ಲೋಕಲೈಸ್ಡ್ ಲಾಭ ಜಮ್ಮುಗೆ ಆಗಬಹುದು, ನಷ್ಟಕ್ಕೆ ಬರ್ತೀವಿ ಆಮೇಲೆ ದೇಶಕ್ಕೆ ಏನ್ ಲಾಸ್ ಆಗುತ್ತೆ ಅಂತ. ಬಟ್ ಲೋಕಲಿ ಜಮ್ಮುಗೆ ಲಾಭ ಆಗ್ಬೋದು. ಹಿಮಾಚಲ ಪ್ರದೇಶದಂತೆ ಪ್ರತ್ಯೇಕ ಶಾಂತಿಯುತ ಅಭಿವೃದ್ಧಿ ಹೊಂದಿದ ರಾಜ್ಯವಾಗಿ ಬೆಳೆಯೋಕೆ ಅದಕ್ಕೆ ಸ್ಕೋಪ್ ಸಿಗುತ್ತೆ. ಕಾಶ್ಮೀರ ಸಮಸ್ಯೆನಿಂದ ಅದು ಡಿಕಪಲ್ ಆಗಬಹುದು. ಪಾಕಿಸ್ತಾನದ ಗಡಿಯಲ್ಲಿ ಇದು ಭಾರತದ ಭದ್ರತೆಗೆ ದೊಡ್ಡ ಬಫರ್ ಝೋನ್ ಆಗಿ ಎದ್ದು ನಿಲ್ಬಹುದು. ಸೇನೆ ಪೂರ್ತಿಯಾಗಿ ಕಣಿವೆ ಮೇಲೆ ಆಮೇಲೆ ಫೋಕಸ್ ಮಾಡೋಕೆ ಸಾಧ್ಯ ಆಗಬಹುದು. ಆದ್ರೆ ದೇಶಕ್ಕೆ ದೊಡ್ಡ ಲಾಸ್ ಆಗಬಹುದು ಇದರಿಂದ. ಒಂದು ವೇಳೆ ಕಾಶ್ಮೀರ ಕಣಿವೆಯನ್ನ ಪೂರ್ತಿಯಾಗಿ ಪ್ರತ್ಯೇಕಿಸಿ ಐಸೋಲೇಟ್ ಮಾಡಿದ್ರೆ, ಧರ್ಮದ ಆಧಾರದಲ್ಲಿ ಮತ್ತೆ ರಾಜ್ಯವನ್ನ ಒಡೆದ್ರೆ, ಮೆಹಬೂಬಾ ಮುಫ್ತಿ ಹೇಳಿದ ಹಾಗೆ 2 ನೇಷನ್ ಥಿಯರಿ ತರ ಆಗ್ಬಿಡುತ್ತೆ. ಧರ್ಮದ ಆಧಾರದಲ್ಲಿ ಅವತ್ತು ಪಾಕಿಸ್ತಾನ ಹುಟ್ಟೋದಕ್ಕೆ ಒಪ್ಕೊಂಡಿದ್ದು ಸರಿ ಅಂತ ಆಗ್ಬಿಡುತ್ತೆ. ಇವಾಗ ಇಲ್ಲಿ ಮತ್ತೆ ಧರ್ಮದ ಆಧಾರದ ಮೇಲೆ ಸ್ಟೇಟ್ ಅನ್ನ 2 ಭಾಗ ಮಾಡ್ಬಿಟ್ರೆ ಅಲ್ಲಿ ಅಷ್ಟು ಮಾತ್ರ ಅಲ್ಲ, ಫೀಲಿಂಗ್ ಇದೆಯಲ್ಲ, ಅದು ಭಾರತದಿಂದ ಮತ್ತಷ್ಟು ದೂರ ಆಗ್ತಿದೀವಿ ಅನ್ನೋ ಫೀಲಿಂಗ್ ಅನ್ನ ಕಣಿವೆ ಜನರಿಗೆ ಮೆಸೇಜ್ ಪಾಸ್ ಆಗೋಕೆ ಕಾರಣ ಆಗ್ಬೋದು. ಇದರಿಂದ ಮುಂದೆ ಅಲ್ಲಿ ಪಾಕಿಸ್ತಾನದ ಪ್ರಭಾವ ಅಥವಾ ಪ್ರತ್ಯೇಕತಾವಾದಿ ಚಿಂತನೆ, ರಾಡಿಕಲೈಸೇಷನ್, ಉಗ್ರವಾದಗಳು ಇನ್ನಷ್ಟು ಜಾಸ್ತಿನೂ ಆಗಬಹುದು. ನೋಡಿ, ಭಾರತ ಬೇರೆ ಮಾಡಿ ಮೂಲೆಗೆ ಹಾಕಿದೆ ನಮ್ಮ ಇಷ್ಟನನ್ನ ಅನ್ನೋ ಫೀಲಿಂಗ್ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಹರಡೋಕೆ ಉಗ್ರರಿಗೆ ಹೆಲ್ಪ್ ಆಗಬಹುದು. ಇದೇ ಕಾರಣಕ್ಕೆ ಸ್ಥಳೀಯ ಮಟ್ಟದಲ್ಲಿ ಕಾಶ್ಮೀರಿ ಲೀಡರ್ಗಳು, ಬಿಜೆಪಿ ನಾಯಕರುಗಳು ಇದ್ರ ಬಗ್ಗೆ ಮಾತಾಡ್ತಾ ಇದ್ರು ಕೂಡ ಬಿಜೆಪಿಯ ಸೀನಿಯರ್ ಲೀಡರ್ಶಿಪ್ ಇದ್ರ ಬಗ್ಗೆ ಬಾಯಿ ಬಿಡ್ತಾ ಇಲ್ಲ, ತುಟಿಪಿಟಿಕ್ ಅಂತ ಇಲ್ಲ. ಇದನ್ನ ಇನ್ನೂ ಕೂಡ ಒಪ್ಪಿಲ್ಲ. ಹಾಗಂತ ಇನ್ನು ಓಪನ್ ಆಗಿ ಬಹಿರಂಗವಾಗಿ ತಳ್ಳಿ ಹಾಕ್ತಿವಿ, ಇದನ್ನು ಮಾತಾಡಂಗಿಲ್ಲ ಯಾರು ಅಂತ ಅವರು ಕಟ್ಟುನಿಟ್ಟಾಗಿ ವಾರ್ನಿಂಗ್ ಕೂಡ ಕೊಟ್ಟಿಲ್ಲ. ಒಂಥರ ಗ್ರೇ ಏರಿಯಾದಲ್ಲಿ ಇಟ್ಟಿದ್ದಾರೆ ಸದ್ಯಕ್ಕೆ. ಸಂವಿಧಾನದ ಆರ್ಟಿಕಲ್ 3 ಪ್ರಕಾರ ಸಂಸತ್ಗೆ, ಕೇಂದ್ರ ಸರ್ಕಾರಕ್ಕೆ ಕೇಂದ್ರಾಡಳಿತ ಪ್ರದೇಶವನ್ನ ವಿಭಜಿಸುವ ಅಧಿಕಾರ ಇದೆ. ಆದ್ರೆ ಇದನ್ನು ಮೋದಿ ಸರ್ಕಾರ ಬಳಸುತ್ತಾ ಇಲ್ವಾ? ಇದು ಸುಪ್ರೀಂ ಕೋರ್ಟ್ ಡೆಡ್ ಲೈನ್ ಹತ್ರ ಬಂದಾಗ ಗೊತ್ತಾಗುತ್ತೆ. ನಮ್ಮನ್ನು ಕೇಳಿದ್ರೆ ಡಿವೈಡ್ ಮಾಡೋದು ಒಳ್ಳೆ ಐಡಿಯಾ ಖಂಡಿತವಾಗಲೂ ಕೂಡ ಅಲ್ಲ. ನ್ಯಾಷನಲ್ ಇಂಟ್ರೆಸ್ಟ್ ಗೆ ಇದರಿಂದ ಧಕ್ಕೆ ಆಗಬಹುದು. ಆದ್ರೆ ಸ್ನೇಹಿತರೆ, ವೀಕ್ಷಕರಾಗಿ ನಿಮಗೇನ್ ಅನಿಸ್ತಾ ಇದೆ ಅದನ್ನ ಕಾಮೆಂಟ್ ಮಾಡಿ ತಿಳಿಸಿ. ಜಮ್ಮು ಕಾಶ್ಮೀರ್ ಒಟ್ಟಿಗೆ ಇರಬೇಕಾ, ಬೇರೆ ಬೇರೆ ಮಾಡ್ಬಿಡ್ಬೇಕಾ? ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಸ್ನೇಹಿತರೆ, ವಿಡಿಯೋ ಕೆಳಗಡೆ ಜಾಯಿನ್ ಬಟನ್ ಇದೆ. ಆಸಕ್ತ ವೀಕ್ಷಕ ಅದ್ರ ಮೇಲೆ ಕ್ಲಿಕ್ ಮಾಡೋ ಮೂಲಕ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ ಆಗಬಹುದು. ಆನಂತರ ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸ್ ಅನ್ನ ನೋಡೋಕೆ ಶುರು ಮಾಡಬಹುದು, ಇನ್ಕ್ಲೂಡಿಂಗ್ ವೀಕ್ಲಿ ಮೆಂಬರ್ ಓನ್ಲಿ ಬಿಸ್ ನ್ಯೂಸ್, ಕರೆಂಟ್ ಪವರ್, ಸ್ಪೆಷಲ್ ವಿಡಿಯೋಸ್, ಅದರಲ್ಲಿ ಇವಾಗ ಪಬ್ಲಿಷ್ ಆಗ್ತಿರೋ ಎಕನಾಮಿಕ್ಸ್ ನ ಮಿನಿ ಸೀರೀಸ್ ಎಲ್ಲವನ್ನ ನೋಡೋಕೆ ಶುರು ಮಾಡಬಹುದು. ಆಸಕ್ತರು ಜಾಯಿನ್ ಬಟನ್ ಚೆಕ್ ಮಾಡಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.